नमः ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे राम राम हरे 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 कृष्ण कृष्ण हरे हरे राम राम हरे हरे ಒಂದು ಅಗಲಿದ ಚೇತನಕ್ಕೆ ನಮ್ ಕಡೆಯಿಂದ ಒಂದು ಚಿಕ್ಕದಾಗಿ ಸ್ಮರಣಾಂಜಲಿ. ಎಂತ ಮಾಡುದು, ನನ್ಗೆ ಏನಿತ್ತು ಅಂತ ಹೇಳಿದ್ರೆ, ಒಂದೇ ಒಂದ್ ನಿಮಿಷ. ನಾವು ಫೋಟೋವನ್ನ ನೋಡ್ತಾ ಇದ್ರೆ ಈಗ ಎದ್ದು ಬರ್ತಾರೋ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಎದ್ದು ಬರ್ತಾರೋ ಅನ್ನಂಗ್ ಅನ್ಸುತ್ತೆ. ಅವರು ತುಂಬಾ ಪುಣ್ಯ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ನನ್ಗೂ ಕನ್ಸು ಬಿದ್ದಿತ್ತು. ಒಂದು ಕೈಯಲ್ಲಿ ಒಂದು ಶಂಖ ಹಿಡ್ಕೊಂಡಿದ್ರು ಭಗವಂತ. ಮುಂದೆ ನೋಡಿದ್ರೆ ಒಂದು ಶಿವಲಿಂಗ ಆ ತರ ಇತ್ತು. ಸೊ ನಂಗೆ ಅವತ್ತು ಅರ್ಥ ಆಗ್ಲಿಲ್ಲ, ನಾನೇನೋ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿದ್ನಲ್ಲ, ಹಾಗಾಗಿ ಈ ತರ ಕನ್ಸು ಬಿದ್ದಿದೆ ಅಂತ. ಇಲ್ಲಿ ಶಂಖ ಇದೆ, ವೈಕುಂಠಕ್ಕೆ ಅವರು ತುಂಬಾ ಸುಲಭವಾಗಿ ಹೋಗಿದ್ದಾರೆ ಅಂತ. ಒಂದು ಜೀವನ ಎಲ್ರಿಗೂ ಆದರ್ಶನೀಯ ಮತ್ತೆ ಮಾದರಿ. ನಿಮ್ಮ ಹತ್ರ ಎಲ್ಲ ಏನ್ ಕೇಳ್ಕೊಳ್ತೀನಿ ಅಂತಂದ್ರೆ, ಸಾಧ್ಯ ಆದವರೆಲ್ಲ ಒಂದ್ ಚಿಕ್ಕದಾಗಿ ದೀಪ ಹಚ್ಕೊಡಿ. ಮತ್ತೆ ಅವರ ಹೆಸರಲ್ಲಿ ಒಂದು ಆ ಸಾಧ್ಯ ಆದ್ರೆ ಒಂದ್ ರೌಂಡ್ ಹರೇ ಕೃಷ್ಣ ಮಂತ್ರ ಜಪ ಮಾಡೋಣ. ಇಲ್ಲ ಅಂತಂದ್ರೆ ಏನೋ ಒಂದು ಮಾಡೋಣ ಅವ್ರಿಗೆ. ಯಾಕೆಂದ್ರೆ ಅವ್ರು ನಮ್ಗೆಲ್ರಿಗೂ ತುಂಬಾ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ಅವ್ರ ಕ್ಲಾಸ್ಗಳು ನಾನ್ ಇರ್ಬೋದು, ನಾನ್ ಇಲ್ಲದೆ ಇರ್ಬೋದು, ನೀವೆಲ್ರೂ ಅವ್ರನ್ನ ಆನ್ಲೈನ್ ಅಲ್ಲಿ ಯಾವಾಗ್ಲೂ ನೋಡ್ಬೋದು. ಅವ್ರು ಹೇಳ್ಕೊಟ್ಟಿದ್ದನ್ನ ಕಲ್ತ್ಕೋಬಹುದು. ಇವತ್ತು ಅರ್ಥ ಆಗದೆ ಇದ್ರು ಮುಂದೊಂದ್ ದಿನ ನಿಮ್ಗೆಲ್ರಿಗೂ ಅರ್ಥ ಆಗತ್ತೆ ಅದ್ರ ಪ್ರಭಾವ ಏನು, ಮತ್ತೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅದನ್ನ ಅಂತ. ಸೊ ತುಂಬಾ ಜನ ಅವ್ರ ಬಗ್ಗೆ ಒಂದು ಅಷ್ಟು ತರ್ಪಣೆ ಮಾಡಿದ್ದಾರೆ. ತುಂಬಾ ಶಾಕಿಂಗ್ ಅಂತ ಹೇಳಿದ್ರು, ಕೆಲವ್ರು ನಂಬಕ್ಕೆ ಆಗ್ತಾ ಇಲ್ಲ, ಈ ತರ ಎಲ್ಲ ಹೇಳಿದ್ರು. ಬಟ್ ಶಿ ಇಸ್ ಅ ಬ್ಯೂಟಿಫುಲ್ ಲೇಡಿ, ಬ್ರೇವ್ ಲೇಡಿ. ಸೊ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅವ್ರ ಬಗ್ಗೆ ಅಂತ ಅನ್ಕೊಂಡ್ರೆ ಹೇಳ್ಬೋದು. ನಿಮ್ಗೇನಾದ್ರೂ ಅವ್ರ ಅನುಭವಗಳು ಹಂಚ್ಕೋಬೇಕು ಅಂದ್ರೆ. ಸೊ ಆಡಿಯೋ ಆನ್ ಮಾಡಿದೀನಿ, ನೋಡಿ. ರೂಪ ಅವರು ಅವ್ರಿಗೆ ತುಂಬಾ ಬೇಕಾದವರು. ಹೇಳಿ ರೂಪ ಅವ್ರು ಏನಾದ್ರು ಅವ್ರ ಬಗ್ಗೆ ಒಂದೆರಡು ಮಾತು. ಸಾರಿ ಮ್ಯಾಮ್, ನಂಗೆ ಆಗ್ತಾ ಇಲ್ಲ. ನಂಗೆ ಮಾತಾಡ್ಲಿಕ್ಕೆ ಹೋದ ತಕ್ಷಣ ನಂಗೆ ಹೇಳು ಬಂದ್ಬಿಡತ್ತೆ. ಅಷ್ಟೇ ಹೇಳ್ಬಲ್ಲ ನಾನು. ಶಿ ಇಸ್ ಅ ಪ್ಯೂರ್ ಸೋಲ್, ಪ್ಯೂರ್ ಸೋಲ್. ಅವ್ರು ನಮ್ಮ ಲೈಫ್ ಅಲ್ಲಿ ಬರ್ಬೇಕು ಅಂದ್ರೆ ನಾವೇನು ತುಂಬಾ ಒಳ್ಳೆ ಕೆಲಸ ಮಾಡಿ, ನಾವೇನು ಬೇಡ್ಕೊಂಡಿರ್ಬೇಕು. ಬಿಕಾಸ್ ಆಫ್ ಶಿ ಇಸ್ ಇನ್ ಅವರ್ ಲೈಫ್. ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ದಟ್ ಶಿ ಇಸ್ ನೋ ಮೋರ್ ವಿತ್ ಅಸ್. ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ನಂಗೆ ಆಗ್ತಾ ಇಲ್ಲ. ನಾನು ಇನ್ನೇನ್ಲು ನಾನು ಐ ಆಮ್ ನಾಟ್ ಇನ್ ಸ್ಟೇಟ್ ಆಫ್ ದಟ್ ಮೈಂಡ್. ನನ್ಗೆ ಆ ಸ್ಟೇಟ್ ಆಫ್ ಮೈಂಡ್ ನಾನು ಇದ್ರಲ್ಲಿ ಇಲ್ಲ ನಾನು. ಬಟ್ ಒಂದು ಅಂದ್ರೆ ಅವರು ತುಂಬಾ ಬ್ರೇವ್ ಲೇಡಿ. ಅವ್ರ ಲೈಫನ್ನ ಅವ್ರು ನೋಡೋ ರೀತಿ, ಶೀಸ್ ಹೇಳ್ತೇವಲ್ಲ, ದೃಷ್ಟಿಕೋನನೇ ಬೇರೆ. ಅವ್ರು ಎಷ್ಟೇ ನೋವಲ್ಲಿದ್ರು ಬೇರೆಯವರಿಗೆ ಒಂದು ಖುಷಿ ಕೊಟ್ಟು ಇರುವಂತ ಜೀವ ಅದು. ಶೀಸ್ ವೆರಿ 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 ಪ್ಯೂರ್ ಸೋಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋಸ್ಟ್ಲಿ ಅದೇ ಆ ತರ ಪ್ಯೂರ್ ಇರೋರು ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಹಾಗೆ ಭಗವಂತನಿಗೂ ಅಷ್ಟು ಬೇಗ ಅವರಿಗೆ ಬೇಕು ಅಂತ ಅನ್ಸ. ಸೊ ನಮ್ಮ ಲೈಫಿಂದ ಮೇ ಬಿ ಅವರು ಬೇಗ ಅವರನ್ನ ಕರ್ಕೊಂಡಿದ್ದಾರೆ. ನಾವೆಲ್ಲ ಅಲ್ಲೇ ಸುತ್ತಮುತ್ತ ಇದ್ರು ಕೂಡ ಅವ್ರನ್ನ ಯಾವತ್ತೂ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ನಾನು ಉಡುಪಿಯವಳು, ಮಂಗಳೂರು. ಅವ್ರು ಇದ್ದಿದ್ ಮಂಗಳೂರಲ್ಲಿ, ತುಂಬಾ ದೂರದವರು ಅಲ್ಲ. ಸೊ ನಾವು ಯಾವತ್ತೂ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಆಗ್ಲಿಲ್ಲ. ಏನೋ ಆನ್ಲೈನ್ ಅಲ್ಲೇ ಭೇಟಿಯಾಗಿ ಆನ್ಲೈನ್. ಬಟ್
ಅದೇ ಹೇಳ್ತೇನಲ್ಲ, ನೀವು ಎದುರುಗಡೆಯಿಂದ ಅವ್ರನ್ನ ನೋಡಿದ್ರು ಬ್ಯೂಟಿಫುಲ್ ಲೇಡಿ, ಅಷ್ಟೇ ಬ್ಯೂಟಿಫುಲ್ ಸೋಲ್ ಅವ್ರದ್ದು, ಅಷ್ಟೇ ಬ್ಯೂಟಿಫುಲ್ ಮನಸ್ಸು ಸಹ ಅಷ್ಟು ಇದು. ನಾವು ಯಾರು ಏನೇ ತೊಂದರೆಲಿದ್ರು, ಅವ್ರು ಬೇಕಿದ್ರೆ ಏನೇ ಕಷ್ಟದಲ್ಲಿರ್ಲಿ, ಏನೇ ನೋವಲ್ಲಿರ್ಲಿ, ಅವ್ರಿಗೆ ಏನ್ ಹೆಲ್ತ್ ಇಶ್ಯೂಸ್ ಅವ್ರಿಗಿದ್ರು ಬೇರೆಯವರಿಗೆ ಅವರು ರೆಕ್ಕಿ ಹೀಲಿಂಗ್ ಕೊಡಕ್ ರೆಡಿ ಎನಿ ಟೈಮ್. ಎನಿ ಟೈಮ್ ಇರ್ತಾರೆ. ಮಿಡ್ ನೈಟಿಗೆ ಬೇಕಿದ್ರು ಶಿ ಇಸ್ ರೆಡಿ ಟು ಗಿವ್ Heal. ರೆಕ್ಕಿ. ಅಷ್ಟು ಅಂದ್ರೆ ನನ್ನ ಎಷ್ಟೋ ಟೈಮಲ್ಲಿ ನನಗೆದ್ದು ನನ್ಗೇನು ಮಾಡ್ಕೊಳ್ಳಕ್ ಆಗದೆ ಇರುವಂತ ಟೈಮಲ್ಲಿ ನನ್ಗೆ ಹೀಲಿಂಗ್ ಕೊಟ್ಟು ನನ್ನನ್ನು ಹೇಳುವಾಗ ಮಾಡಿದ್ದೆ ಅವರು. ಹೇಳಿಕ್ ಆಗ್ತಾ ಇಲ್ಲ ನಂಗೆ. ಐ ಆಮ್ ವೆರಿ ವೆರಿ ಹೇಳ್ತಾರಲ್ಲ ಅಷ್ಟು ನನ್ಗೆ Only you. ನಮಗೂ ಅಷ್ಟೇ, ನಮಗೂ ಅವ್ರು ತುಂಬಾ ವಿಚಾರಗಳಲ್ಲಿ ಡೈಲಿ ಹೀಲಿಂಗ್ ಎಲ್ಲ ಮಾಡ್ತಾ ಇದ್ರು. ನಾವು ಬೇರೆಯವ್ರಿಗೆ ಮಾಡ್ತಿದ್ವಿ, ಅವರು ನಮ್ಗೆ ಮಾಡ್ತಾ ಇದ್ರು. ಶಿ ವಾಸ್ ಅಮೇಝಿಂಗ್. ಓಕೆ, ಈಗ ಒಂದ್ ಕೆಲಸ ಮಾಡುವ ಎಲ್ರು, ಅವರಿಗೆ ಶ್ರದ್ಧಾಂಜಲಿ ಕೊಡೋ ರೂಪದಲ್ಲಿ ಚಿಕ್ಕದಾಗಿ ಒಂದೊಂದು ದೀಪ ಹಚ್ಕೊಡಿ. ನಾನು ಕೂಡ ಇಲ್ಲಿ ದೀಪ ಹಚ್ತಾ ಇದ್ದೀನಿ ಅಂತ ಅವರಿಗೆ. ಸಾಧ್ಯ ಆದವರು ನನ್ನದು ಆಲ್ರೆಡಿ ನನ್ನ ದೇವ್ರ ಮನೇಲಿ ಬೆಳಗ್ಗೆಯಿಂದನೂ ಉರಿತಾನೆ ಇದೆ ಮ್ಯಾಮ್, ಮತ್ತೆ ನಾನು ಹಚ್ಚೋದಿಲ್ಲ. ಮಾತಾಜಿ ಮಂಗಳೂರಿನಲ್ಲಿ ಎಲ್ಲಿ ಅವ್ರು ಮಾತಾಜಿ ಅವರು? ಅವರು ಎಲ್ಲಿ ಮನೆ ಅವ್ರದ್ದು ರೂಪ ಅವ್ರೆ? ಅವರದ್ ಮನೆ ಕದ್ರಿ ಇದಿದೆಯಲ್ಲ, ನಮ್ದು ಮಂಗಳ ಹಾಸ್ಪಿಟಲ್ ಎಲ್ಲ ಇದೆಯಲ್ಲ, ಹೌದು. ಅಲ್ಲಿ ಆಗ್ತದೆ ಇದು. ಹೌದಾ? ನಮ್ಗೆ ಅದು ಅದೇ ದಾರಿನ ಹೋಗುದಲ್ಲ ಆಚೆಯಿಂದ ಕದ್ರಿಯಾಗಿ. ಕದ್ರಿ ಹೋಗ್ತೇವಲ್ಲ, ಹೌದು. ಅಲ್ಲಿ ಆಗ್ತದೆ ಅವ್ರ ಮನೆ. ಹಾ, ಆ ಕಡೆಯಿಂದ ಕದ್ರಿಗೆ ಹೋಗ್ತೇವಲ್ಲ, ಹೌದೌದು. ಅಲ್ಲಿ ವಿಜಯ ಕ್ಲಿನಿಕ್ ಎಲ್ಲ ಬರ್ತದೆ ನೋಡಿ, ಅಲ್ಲಿ ಒಳಗಡೆ ಮುಂದೆ ವಿದ್ಯಾ ಕ್ಲಿನಿಕಾ? ಮಂಗಳ ಹಾಸ್ಪಿಟಲ್ ನಂತರ ಒಳಗಡೆ ಕದ್ರಿ ಮಾರ್ಕೆಟ್ ಹೋಗೋರು, ಕದ್ರಿ ಮಾರ್ಕೆಟ್ ಹೋಗೋರು ಅಲ್ಲಿ ಇದೆಲ್ಲ ಇದೆಯಲ್ಲ, ಪಿ ವೆಂಕಟರಮ ಹಾಲ್ ಎಲ್ಲ ಇದೆಯಲ್ಲ ಮದುವೆದು. ಜೈಲ್ ರೋಡ್ ಆಚೆ ಸಿ ವಿ ನಾಯಕ್ ಹಾಲ್. ಹಾ, ಸಿ ವಿ ನಾಯಕ್ ಹಾಲ್. ಅದರಿಂದ ಆಚೆ ಆ ಕಡೆಯಿಂದಲೂ ಹೋಗ್ಬೋದು, ಈಚೆ ಜೈಲ್ ರೋಡ್ ಇಂದಾನು ಹೋಗ್ಬೋದು. ಹೌದಾ? ಹಾ, ಹತ್ತಿರದಲ್ಲಿದ್ದಾರೆ. ಹಾ, ಹತ್ತಿರ ಆಗಿದೆ ನಮ್ಗೆ ತುಂಬಾ. ಅಲ್ಲಿ ನಾವು ದಾರಿ ಇಲ್ಲ, ನಾವು ನೀರು ಮಾರ್ಗ ಮನೆ. ನೀರ್ ಮಾರ್ಗ ಅಂದ್ರೆ ದೂರ ಆಯ್ತಲ್ಲ ನಿಮ್ಗೆ. ಅದೇ ನಾವು ಮಂಗಳೂರಲ್ಲಿ ಇರೋದು ಜಾಸ್ತಿ. ಹಾ 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 ಗೇಮ್ಸ್ 10 ಗೇಮ್ಸ್. ಹಾ ಹೌದಾ? ಈ ಕಡೆ ಎಲ್ಲ ಅವರದೆಲ್ಲ ಇದಾಯ್ತಾ? ಅಂತ್ಯ ಸಂಸ್ಕಾರ ಎಲ್ಲ ಆಯ್ತಾ? ಮೇ ಬಿ ಮಗ ಬರ್ಬೇಕಲ್ಲ, ಅವರು ಹೊರಗಡೆ ಇದ್ದಾರೆ. ಇಲ್ಲ, ಬಂದ್ರು, ಬೆಳಿಗ್ಗೆ ಬಂದ್ರು, ಆಯ್ತು ಅಂತಿದ್ರು. ಹೌದಾ? ಅವ್ರ ಮಗಳು ಬ್ಯಾಂಗ್ಳೂರಲ್ಲಿ ಇರುದು, ಮಗ ದುಬೈಲಿ ಇರುದು. ಸೊ ಹಾಗಾಗಿ ಆಯ್ತು ಮೇಡಮ್, ನಾನು ಫೋನ್ ಮಾಡಿದ್ದೆ. ಹಾ, ನಾನು ಅದಕ್ಕೆ ಕಾಯ್ತಾ ಇದ್ದೆ. ಆಮೇಲೆ ಸ್ನಾನ ಮಾಡಿ ಈಗ ಊಟ ಮಾಡ್ತಾ ಇದ್ದೆ, ಅದಕ್ಕೆ. ಓಕೆ. ಹಾ, ಸತ್ಯವತಿ ಅವರ ಅಕ್ಕನ ಮಗಳು ಅವರು. ನಮ್ಗೆ ಅದೊಂಥರ ತುಂಬಲಾರದ ನಷ್ಟ ಅಂತ ಹೇಳ್ಬೋದು ಅವ್ರದೊಂದು ಇದು. ಆಗ್ಲಿ. ಓಕೆ, ಆ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನ ಕೊಡ್ತಾ, ಥ್ಯಾಂಕ್ ಯು. ಸೊ
हरे कृष्णा कृष्ण कृष्ण हरे राम 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 हरे कृष्ण 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 हरे राम 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 हरे कृष्ण कृष्ण हरे राम राम हरे कृष्ण कृष्ण हरे राम राम कृष्ण कृष्ण हरे राम हरे कृष्ण कृष्ण हरे राम कृष्ण कृष्ण हरे राम हरे कृष्ण 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 हरे राम हरे कृष्ण कृष्ण हरे राम कृष्ण कृष्ण राम हरे कृष्ण कृष्ण राम हरे कृष्ण कृष्ण राम हरे कृष्ण 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 हरे राम हरे कृष्ण कृष्ण हरे राम हरे कृष्ण 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 राम हरे कृष्ण कृष्ण राम हरे कृष्ण राम हरे कृष्ण कृष्ण हरे कृष्ण हरे कृष्ण हरे राम हरे हरे ಈ 21 ಮಂತ್ರಗಳು ಆಕೆಗೆ ನನ್ನ ಟ್ರಿಬ್ಯೂಟ್. ಸೊ ಆಮೇಲೆ ಅವರ ಹೆಸರಲ್ಲಿ ಒಂದು ರೌಂಡ್ ಜಪ ಮಾಡುವ. ಸಾಧ್ಯ ಆದವರೆಲ್ಲರೂ ಆಕೆ ಹೆಸರಲ್ಲಿ ಒಂದೊಂದು ರೌಂಡ್ ಜಪ ಮಾಡಿ. ಸೊ ಇಲ್ಲಿಂದ ಮುಂದೆ ನಾನು ತರಗತಿಯನ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ತುಂಬಾ ಅಂದ್ರೆ ಒಂಥರ ಡೈಜೆಸ್ಟೇ ಮಾಡ್ಕೊಳ್ಲಿಕ್ಕೆ ಆಗಲ್ಲ. Okay. ನಮಸ್ತೆ ಮೇಡಮ್. ನಮಸ್ತೆ ಮಾ. ಸರಿ, ಎಲ್ಲಾರು ಈಗ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮವನ್ನ ಮಾಡೋದಾಗ ಏನ್ ಹೇಳ್ತಾರೆ, ಸೊ ಪ್ರಾಣಾಯಾಮವನ್ನ ಸುಲಭದಲ್ಲಿ ಮಾಡಿ. ಒಳಗಡೆ ಜೋರಾಗಿ ಒಳಗ್ ತಗೊಳ್ಳಿ ಉಸಿರನ್ನ. ಒಂದೆರಡು ನಿಮಿಷ ಹೋಲ್ಡ್ ಮಾಡಿ, ಆಮೇಲೆ ಹೊರಗ್ ಬಿಡಿ. ನಿಮ್ ಸಾಧ್ಯ ಆದಷ್ಟು ಹೊತ್ತು ಹೊರಗಡೆ ಅದನ್ನ ಸ್ಟಾಪ್ ಮಾಡಿ. ಒಳಗಡೆ ತಗೊಳ್ಳಿ ಪುನಃ. ಈ ತರ ಒಂದು 5 ರಿಂದ 10 ನಿಮ್ಮ ಇದಕ್ಕೆ ಶಕ್ಯಾನುಸಾರ ಜಪ ನಿಮ್ಮ ಪ್ರಾಣಾಯಾಮವನ್ನ ಮಾಡಿ. ಸರಿ, ಈಗ ಅನುಲೋಮ ವಿಲೋಮವನ್ನ ಮಾಡಿ. ಬಲಗಡೆ ಮೂಗು ಮುಚ್ಚಿ ಎಡಗಡೆ ಮೂಗಿನ ತಗೊಳ್ಳಿ. ಎಡಗಡೆ ಮೂಗಿಂದ ಬಲಗಡೆ ಮೂಗಲ್ ಹೊರಗೆ ಬಿಡಿ. ಬಲಗಡೆ ಮೂಗಿಂದ ಒಳಗೆ ತಗೊಂಡು ಎಡಗಡೆ ಮೂಗಲ್ ಹೊರಗೆ. ಸೊ ಸ್ಟಾಪ್ ಮಾಡಕ್ಕಾದರೂ ಒಳಗಡೆ ಸ್ಟಾಪ್ ಮಾಡ್ಕೊಳ್ಳಿ. ಇದು ತುಂಬಾ ಅಡ್ವಾನ್ಸ್ಡ್ ಲೆವೆಲ್. ಸೊ ಇದಕ್ಕೆ ಅಭ್ಯಾಸ ಇರೋರು ಮಾಡಿ, ಆಗದೆ ಇರೋರು ತೊಂದರೆ ಇಲ್ಲ. ಹಾಗೆ ಒಂದ್ ಸೈಡ್ ಇಂದ ತಗೊಂಡು ಒಂದ್ ಸೈಡ್ ಇಂದ ಬಿಡಿ. ನಿಮ್ಗೆ ಅದು ಮುಂದೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ.
ಎಂಡಿಂಗ್ ವಿತ್ ಸೂರ್ಯನಾಡಿ ಮಾಡಿ. ಹಾಗೆ ಪ್ರಾಣಾಯಾಮ ಆದವರು 1-2 ನಿಮಿಷ ಮೌನವಾಗಿ ನಿಮ್ಮ ಅಂತರಂಗವನ್ನ ನೋಡೋಕೆ ಟ್ರೈ ಮಾಡಿ. ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಓಕೆ. ಈಗ ಆ ಮಂತ್ರವನ್ನ ಮತ್ತೆ ನಾನು ಡಿಸ್ಪ್ಲೇ ಮಾಡ್ತೀನಿ. ಎಲ್ಲರೂ ಆ ಮಂತ್ರವನ್ನ ಅವರೆಲ್ಲೋ ಕ್ಲಾಸ್ ಅಟೆಂಡ್ ಮಾಡ್ತಿದ್ದಾರೆ ಅಂತ ಅನ್ಸ್ತಾ ಇದೆ. ಎಂತ ಮಂತ್ರ? ಕೃಷ್ಣಾಯ ವಾಸುದೇವಾಯ. ಮೀನ್ಸ್ ಮೆಡಿಟೇಷನ್ ಅಲ್ಲಿ ಚಾಂಟ್ ಮಾಡ್ಬೇಕು ಅದನ್ನ? ಇಲ್ಲ, ಡೈರೆಕ್ಟ್ ಆಗಿ ಚಾಂಟ್ ಮಾಡ್ಬೇಕು. ಹೇಳ್ಕೊಡ್ತೀನಿ. ಓಕೆ. ಇದು ನಿನ್ನೆ ಕ್ಲಾಸಲ್ಲಿ ಹೇಳಿದ್ರ ಇದ್ರ ಬಗ್ಗೆ? ಹೌದು ಹೌದು. ಅಂದ್ರೆ ಯಾವ ರೀಸನ್ಗೆ ಆತರ ಏನಾದ್ರು ಹೇಳಿದ್ರ? ಹಾ, ಇದ್ರ ಬಗ್ಗೆ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಎಲ್ಲಾರುನು ಆಧ್ಯಾತ್ಮಿಕ ಜಗತ್ತಿನ ಕೆಲಸಗಳಿಗೆ ನಾವು ಮಾಡ್ಬೇಕು ಅಂತ ಏನಿಲ್ಲ. ಕೆಲವೊಂದು ನಮ್ಮ ಐಹಿಕ ಜೀವನದಲ್ಲೂ ನಮ್ಮ ದೇಹ ಆರೋಗ್ಯ, ಸಾಮಾಜಿಕ ನೆಮ್ಮದಿ, ಮನೆಯಲ್ಲಿ ನೆಮ್ಮದಿ, ಸುಖ ಸಂತೋಷ ಸಮೃದ್ಧಿ ನಮ್ಮ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ದೇಹದ ಆರೋಗ್ಯ, ಆಧ್ಯಾತ್ಮಿಕ ಜೀವನಕ್ಕೆ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ನಮ್ಮ ದೇಹದ ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ. ಹಾಗೆ ನಾವು ಆಧ್ಯಾತ್ಮಿಕ ವಲಯದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಬೇಕು ಅಂತ ಹೇಳಿದಾಗ ನಮ್ಮ ಫೈನಾನ್ಷಿಯಲ್ ಆರೋಗ್ಯ ತುಂಬಾ ಮುಖ್ಯ. ಹಾಗೇನೆ ಸಾಮಾಜಿಕ ಆಯ್ತು, ಹಣಕಾಸಾಯ್ತು, ಹಾಗೆ ಸಾಂಸಾರಿಕ ಜೀವನ ಕೂಡ ಅಷ್ಟೇ ಮುಖ್ಯ. ನೀವು ಎಲ್ಲಾದ್ರೂ ಒಂದ್ ಕಡೆ ಕರೆಕ್ಟ್ ಆಗಿ ಉನ್ನತ ಆಗ್ಬೇಕು ಅಂತ ಹೇಳಿದ್ರೆ ನಮ್ಮ ಮೂಲಾಧಾರ ಚಕ್ರ, ಎಲ್ಲಾ ಚಕ್ರಗಳು ಅಲೈನ್ಮೆಂಟ್ ಇರ್ಬೇಕು. ಜೊತೆಗೆ ನಮ್ಮ ಒಂದು ಅಕೌಂಟ್ ಅಲ್ಲಿ ಪುಣ್ಯ ಕೂಡ ಇರ್ಬೇಕು. ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣನೇ ಇಲ್ಲ ಅಂದ್ರೆ ನೀವು ATM ಕಾರ್ಡ್ ಅಲ್ಲ, ಕ್ರೆಡಿಟ್ ಕಾರ್ಡ್ ತಗೊಂಡೋದ್ರು ನಿಮ್ಗೆ ಅಲ್ಲಿ ವಿಡ್ರಾ ಮಾಡಕ್ ಏನು ಇರೋದಿಲ್ಲ. ಅದೇ ನಾವು ಅರ್ನಿಂಗ್ ಮಾಡ್ತಾ ಬಂದ್ವಿ ಅಂದ್ರೆ, ನಮ್ಮ ಹತ್ರ ಹಣ ಇತ್ತು ಅಂತಂದ್ರೆ ನಾವು ATM ಕಾರ್ಡ್ ತಗೊಂಡ್ ಹೋಗೋದ್ ಬೇಡ. ಸುಮ್ನೆ ಜಸ್ಟ್ ಹೋಗಿ ಬ್ಯಾಂಕ್ ಅಲ್ಲಿ ನಂಗೆ ಇಷ್ಟು ಹಣ ಬೇಕು ತಕ್ಕೊಡಿ ಅಂತ ಹೇಳಿದ್ರೆ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಯಾರೋ ಒಬ್ರು ನಮ್ಗೆ ಹಣ ತೆಗೆದು ಕೊಡೋ ಲೆವೆಲ್ಗೆ ಇರುತ್ತೆ. ಸೊ ಇವಾಗ ನಾವ್ ಈ ಮಂತ್ರವನ್ನ ಏನಕ್ಕೆ ನಾವ್ ಇದನ್ನ ಚಾಂಟ್ ಮಾಡ್ತಿದೀವಿ ಅಂತಂದ್ರೆ, ಇದನ್ನ ನಮ್ಮ ದೈನಂದಿನ ಜೀವನವನ್ನ ಉದ್ಧಾರ ಮಾಡೋದಕ್ಕೋಸ್ಕರ, ನಮ್ಮ ಒಂದು ಮುಂದಿನ ಒಂದು ವಿಚಾರಗಳು ನಮ್ಗೆ ಚೆನ್ನಾಗಾಗೋದಕ್ಕೋಸ್ಕರ ಈ ಒಂದು ಮಂತ್ರವನ್ನ ಜಪ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಕ್ಲಾಸ್ ಅನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ನಾನು, ಹಾಗೇನೆ ಈ ಕ್ಲಾಸ್ ಅನ್ನು ಕೂಡ ಅಪ್ಡೇಟ್ ಮಾಡ್ತೀನಿ.
ಸೊ ಈಗ ಎಲ್ಲರೂ ಈ ಮಂತ್ರವನ್ನ ಜಪ ಮಾಡ್ಬೋದು 108 ಸಲ. ಇದನ್ನ ನಾನು ಫಸ್ಟ್ ಗುರು ಮಂತ್ರವನ್ನ ಹೇಳಿ ನಿಮ್ಗೆ ಇದ್ ಮಾಡ್ತೀನಿ. ಸೊ ಗುರು ಮಂತ್ರ ಗೊತ್ತಿರುವವರು ಹೇಳ್ಬೋದು ನನ್ ಜೊತೆ, ಏನ್ ತೊಂದ್ರೆ ಇಲ್ಲ. ನೆಕ್ಸ್ಟ್ ಈಗ 1 ವಾರ ಮಾತ್ರ ಇರುತ್ತೆ ಈ ಕ್ಲಾಸು. 1 ವಾರ ಆದ್ಮೇಲೆ ನಾನು ಪೇಯ್ಡ್ ಇದ್ ಮಾಡ್ತಾ ಇದೀನಿ. ಸೊ 1 ವಾರ ಆದ ನಂತರ ನಾವುಗಳು ಏನ್ ಹೇಳ್ತಾರೆ, ಲೈವ್ ಕ್ಲಾಸ್ ಅಲ್ಲಿ ಜಾಯಿನ್ ಆಗೋಣ. ಮತ್ತೆ ಇದಕ್ಕೆ ಸ್ವಲ್ಪ ಆಡೆಡ್ ಇದು ಕೂಡ ಬರುತ್ತೆ. ಏನಂತ ಹೇಳಿದ್ರೆ ಕೆಲವೊಂದು ಎಕ್ಸಸೈಸು, ಕೆಲವೊಂದು ಪ್ರಾಣಾಯಾಮಗಳು, ಮೆಡಿಟೇಷನ್ ಎಲ್ಲವನ್ನ ಆಡ್ ಮಾಡ್ತೀನಿ. ಹಾಗೆ ಸಂಕಲ್ಪವನ್ನು ಕೂಡ ಆಡ್ ಮಾಡ್ತೀನಿ. ಇವತ್ತಿನ ಮಟ್ಟಿಗೆ ನೀವೆಲ್ಲರೂ ಇವತ್ತಿನ ಡೇಟ್ ಅನ್ನ ಸ್ಮರಣೆ ಮಾಡ್ಕೊಳ್ಳಿ. ಇವತ್ತು 8ನೇ ತಾರೀಕು, ಐ ಥಿಂಕ್ ಸೊ, ಹೌದು 8ನೇ ತಾರೀಕು ಫೆಬ್ರವರಿ 2025 ಇಸ್ವಿ. ಭಾರತ ದೇಶದಲ್ಲಿ ನೀವಿರುವಂತಹ ಜಾಗ, ಕರ್ನಾಟಕ ರಾಜ್ಯದಲ್ಲಿರುವವರು ನಿಮ್ಮ ರಾಜ್ಯವನ್ನ, ನಿಮ್ಮ ಜಿಲ್ಲೆಯನ್ನ, ನಿಮ್ಮ ಏರಿಯಾ, ನಿಮ್ಮ ಮನೆ, ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿಗಳ ಹೆಸರು, ನಿಮ್ಮ ಅಜ್ಜ ಅಜ್ಜಿಯ ಹೆಸರು, ಮದುವೆ ಆಗಿರುವವರು ನಿಮ್ಮ ಗಂಡ, ಅತ್ತೆ ಮಾವ ಹಾಗೂ ಅವರ ಅತ್ತೆ ಮಾವ. ಇಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ ನಿಮ್ಮ ಮನೆ ದೇವರನ್ನ ಜ್ಞಾಪಕ ಮಾಡ್ಕೊಳ್ಳಿ. ಇಷ್ಟ ದೇವರನ್ನ, ಗ್ರಾಮ ದೇವತೆಯನ್ನ, ಕುಲಗುರುಗಳನ್ನ, ಇಷ್ಟ ಗುರುಗಳನ್ನ ಹಾಗೂ ಕುಟುಂಬ ಪರಿವಾರ ಗುರುಗಳು ಎಲ್ಲರನ್ನ ಜ್ಞಾಪಿಸ್ಕೊಳ್ತಾ ಈ ಒಂದು ಮಂತ್ರವನ್ನ ಇದ್ ಮಾಡೋಣ. ನಾನು ಗಣಪತಿ ಮತ್ತು ನರಸಿಂಹದೇವರು ಇಬ್ರನ್ನ ಸ್ಮರಣೆ ಮಾಡ್ತಾ ಇದ್ದೀನಿ. ಆ ಇಬ್ರು ನಮ್ಮ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಿ ಉನ್ನತ ಅಭಿವೃದ್ಧಿ ಆಗುವಾಗ ಮಾಡ್ತಾರೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಗಣಪತಿ ಮಂತ್ರ ಗೊತ್ತಿರುವವರು ಗಣಪತಿ ಮಂತ್ರವನ್ನ, ನರಸಿಂಹ ಮಂತ್ರ ಗೊತ್ತಿರುವವರು ನರಸಿಂಹ ಮಂತ್ರವನ್ನ ಹೇಳ್ಕೊಳ್ಳಿ. ನಾನು ಎರಡನ್ನು ಹೇಳ್ತೀನಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. ನರಸಿಂಹದೇವರ ಮಂತ್ರ. ಶುಕ್ಲಾಂಬರಧರಾಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಇದು ಗಣಪತಿ ಮಂತ್ರ ಅಂತ ಹೇಳ್ತಾರೆ, ಆದ್ರೆ ಇದ್ರಲ್ಲೆಲ್ಲೂ ಗಣಪತಿ ಹೆಸರು ಬರೋದಿಲ್ಲ, ವಿಷ್ಣುವಿನ ಬಗ್ಗೆನೆ ಬರುತ್ತೆ. ಸೊ ಆದ್ರೂ ಕೂಡ ಶುಕ್ಲಂ ಬರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಭಗವಂತ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಅಡ್ಡಿ ಇಲ್ಲದೆ ನಡ್ಸ್ಕೊಂಡು ಹೋಗೋದಕ್ಕೆ ಸಹಕಾರವನ್ನು ಕೊಡು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಸಂಕಲ್ಪವನ್ನು ಕೂಡ ಮಾಡಿದೀವಿ. ಈಗ ಭಗವಂತನಲ್ಲಿ ಪ್ರಾರ್ಥನೆಯಿಂದ ಇಡಿ. ಈ ಒಂದು ಮಂತ್ರವನ್ನ ನಾನು 108 ಮಂತ್ರಗಳನ್ನ ಜಪ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಂದು ಸುಲಭವಾದ ಮಾರ್ಗವನ್ನು ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ಗ್ಲಾಸ್ ನೀರಿಟ್ಕೊಳ್ಳಿ. ಈ 108 ಮಂತ್ರಗಳು ಜಪ ಆದ ತಕ್ಷಣ ಆ ನೀರ್ ಕುಡಿತೀವಲ್ಲ, ಅದು ನಮ್ಮ ಐಹಿಕ ಜೀವನದಲ್ಲಿ ಇರುವಂತ ಲೋಪದೋಷಗಳನ್ನ ಸರಿ ಮಾಡಿಕೊಟ್ಟು ನನ್ನ ಜೀವನದಲ್ಲಿ ನಾನು ಉನ್ನತೋನ್ನತ ಅಭಿವೃದ್ಧಿ ಹೊಂದುವ ಹಾಗೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ. ಆರೋಗ್ಯ ಬೇಕಾದವರು ಆರೋಗ್ಯವನ್ನ ಕೇಳ್ಕೊಳ್ಳಿ, ಹಣಕಾಸು ಬೇಕಾದವರು ಹಣಕಾಸನ್ನ ಕೇಳ್ಕೊಳ್ಳಿ, ರಿಲೇಶನ್ಶಿಪ್ ಸರಿ ಹೋಗ್ಬೇಕು ಅನ್ನೋ ರಿಲೇಶನ್ಶಿಪ್ ಅನ್ನ ಸರಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ಳಿ. ಆ ಒಂದೇ ಕೆಲ್ಸಕ್ಕೋಸ್ಕರ ನಾವು ಈ ಮಂತ್ರವನ್ನ ಜಪ ಮಾಡ್ತಾ ಇದ್ದೀವಿ. ಈ ಒಂದು ವಾರದಲ್ಲಿ ಯಾರ್ಯಾರ ಜೀವನದಲ್ಲಿ ಏನನ್ನ ಟಾರ್ಗೆಟ್, ಒಂದೇ ಒಂದು ವಿಚಾರವನ್ನ ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡಿ. ಸೊ ಈ ಒಂದು ವಾರದಲ್ಲಿ ಏನೇನಾಗತ್ತೆ ಅದು ನಮ್ಗೆ ನೆಕ್ಸ್ಟ್ ವೀಕಲ್ಲಿ ನಾನು ಕೇಳ್ತೀನಿ. ಯಾಕಂದ್ರೆ ಪೇಮೆಂಟ್ ಕ್ಲಾಸ್ ಶುರು ಆಗೋಕ್ ಮುಂಚೆ ನಿಮ್ಗೊಂದು ಅನುಭವ ಬರಬೇಕಲ್ಲ ಜೀವನದಲ್ಲಿ. ಚಿಕ್ಕ ಚಿಕ್ಕ ವಿಚಾರನೇ ಆಗ್ಲಿ, ನಾವು ಮೊದ್ಲು ಚಿಕ್ಕ ಚಿಕ್ಕ ವಿಚಾರವನ್ನೇ ತಗೊಳ್ಳೋಣ. ಮುಂದೆ ಹೋಗ್ತಾ ಹೋಗ್ತಾ ದೊಡ್ಡ ವಿಚಾರಗಳನ್ನ ಟ್ರೈ ಮಾಡೋಣ. ಅವಾಗ ಅದಕ್ಕೆ ಆಗಿರುವಂತ ಕೆಲವು ಎಕ್ಸಸೈಸ್ ಗಳನ್ನ ನಾನು ಹೇಳ್ಕೊಡ್ತೀನಿ, ಅದನ್ನ ಮಾಡ್ಕೊಂತ ಮುಂದೆ ಹೋಗೋಣ. ಓಕೆ, ಸರಿ. ನಮೋ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೇ ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶಿವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಈಗ 108 ನನ್ ಜೊತೆಗೆ ಹೇಳುವವರು ಹೇಳ್ಬೋದು, ನಿಮ್ಮ ಮನಸ್ಸಲ್ಲಿ ನೀವು ಮಾಡ್ಕೊಳ್ಳೋರು ಮಾಡ್ಕೊಳ್ಬೋದು. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ.
कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। 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 कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः।
कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय
हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। कृष्णाय वासुदेवाय हरये परमात्मने प्रणतक्लेशनाशाय 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 गोविन्दाय नमो नमः। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ಯಾರು ಸದ್ ಮಾಡಬೇಡಿ. ಹಾಗೆ ಮಂತ್ರವನ್ನ ಬೇಕಾದ್ರೂ ನಿಮ್ಮ ಮನಸ್ಸಲ್ಲಿ ಪಠನೆ ಮಾಡಿ, ಭಗವಂತನ ರೂಪವನ್ನ ಧ್ಯಾನ ಮಾಡಿ, ಏನು ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಧ್ಯಾನ ಮಾಡಿ ಒಂದು 5ರಿಂದ 10 ನಿಮಿಷ ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ಕಣ್ಣನ್ನ ಮುಚ್ಚಿ ಆರಾಮವಾಗಿ ನಿಮ್ಮ ಇಷ್ಟದ ಆಸನದಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡಿ.
Thank you. Thank you. Thank you. ಒಂದು ಕ್ಷಣ ಎಲ್ಲರೂ ನಿಮ್ಮ ವಿಡಿಯೋ ಆನ್ ಮಾಡ್ಕೊಳ್ಳಿ ಎಲ್ಲಾರು. ಹಾ, ಒನ್ ಬೈ ಒನ್ ನಿಮ್ಮ ಅನುಭವಗಳನ್ನ ಹೇಳಿ. ನೀವು ಹಿಂದೆ ಎಲ್ಲ ಇದು ಮಾಡಿರ್ತೀರಾ, ಏನ್ ಹೇಳ್ತಾರೆ, ಜಪ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ, ತಪ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ, ಧ್ಯಾನ ಮಾಡೋದಕ್ಕೆ ಟ್ರೈ ಮಾಡಿರ್ತೀರಾ. ಈ ಒಂದು ಇದ್ರ ನಂತರ ನಿಮ್ಮ ಒಂದು ಜಪ ಧ್ಯಾನದಲ್ಲಿ ಏನಾದ್ರೂ ಬದಲಾವಣೆ ಆಗಿದ್ಯಾ? ಈಗ ಮೊದಲು 2ನೇ ದಿನ, ಕೆಲವರೆಲ್ಲ 2ನೇ ದಿನ, ಕೆಲವರೆಲ್ಲ ಮೊದಲನೇ ದಿನ. ಇಲ್ಲಿಂದ ಮುಂದೆ 8 ದಿನ ನಾವಿರ್ತೀವಿ. ನೆಕ್ಸ್ಟ್ ಶುಕ್ರವಾರ ತನಕ ಎಲ್ರಿಗೂ ಇದು. ನಾಳೆ ಕ್ಲಾಸ್ ಇರುವುದಿಲ್ಲ, ಸಂಡೇ. ನಾಳೆ ನೀವೇ ಪ್ರಾಕ್ಟೀಸ್ ಮಾಡ್ಬೇಕು. ನಾಡಿದ್ದು ಸೋಮವಾರದಿಂದ ಮತ್ತೆ ಒಂದು 5 ದಿವಸ ಕ್ಲಾಸ್ ಇರುತ್ತೆ. ಸೊ ಯಾರಿಗಾದ್ರೂ ಏನಾದ್ರೂ ವಿಶೇಷವಾಗಿ ಅನುಭವ ಆಗಿದ್ದಲ್ಲಿ ಹಂಚ್ಕೊಳ್ಬಹುದು ಕ್ಲಾಸ್ ಅಲ್ಲಿ. ಇದು ಯಾಕೆ ಅಂದ್ರೆ ರೆಕಾರ್ಡಿಂಗ್ ಇರುತ್ತೆ, ಎಲ್ಲರಿಗೂ ಉಪಯುಕ್ತವಾಗುವಂತದ್ದು. ನೀವುಗಳು ಪ್ರಪಂಚಕ್ಕೆ ಕೊಡುವಂತ ಒಂದು ಉತ್ತಮವಾದ ಇದು. ಸೊ ರಶ್ ಮಾಡಬೇಡಿ, ಒಬ್ಬೊಂಬೈವನ್ನು ಒಬ್ರಿಗೊಬ್ರು ಹೇಳಿ. ಅದು 10 ಜನಕ್ಕೆ ಉಪಯೋಗ ಆಗೋಂಗ್ ಇರ್ಬೇಕು. ಸೊ ಹೇಳಿ, ನೋ ಪ್ರಾಬ್ಲಮ್. ವಿಡಿಯೋ ಆನ್ ಮಾಡ್ಕೊಂಡು ಹೇಳಿ. ಹೇಳಿ ಹೇಳಿ, ಮಾತಾಡಿ, ಹೆದರ್ಕೊಳ್ಳುವಂತದ್ದು ಏನಿಲ್ಲ ಇದು. ಓಕೆ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಗೀತಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ. ಹಾ, ಏನಾದ್ರೂ ಅನುಭವ ಆಯ್ತಾ? ಏನಾದ್ರೂ ಬದಲಾವಣೆ ಆಯ್ತಾ? ಸುಲಭ ಅನ್ನಿಸ್ತಾ, ಕಷ್ಟ ಅನ್ನಿಸ್ತಾ? ಪ್ರಿಯಾ ಅವರೇ, ನೀವೇ ಶುರು ಮಾಡಿ. ನಮಸ್ತೆ ಮೇಡಮ್. ನಮಸ್ತೆಪ್ಪ, ಹೇಳಿ. ತುಂಬಾ ಚೆನ್ನಾಗಿತ್ತು. ಇನ್ನೂ 5 ನಿಮಿಷ ಅಲ್ಲ, ಇನ್ನೂ ಜಾಸ್ತಿ ಮಾಡ್ಬೋದು ಅಂತ ಅನಿಸ್ತು. ಮಾಡ್ತಾ ಇದ್ರೆ ಮಾಡ್ತಾನೆ ಇರೋಣ ಅಂತ ಅನಿಸ್ತು. ಚೆನ್ನಾಗಿತ್ತು ಒಟ್ನಲ್ಲಿ. ಮೊದ್ಲು ಈ ಹಿಂದೆ ನೀವು ಧ್ಯಾನ ಎಲ್ಲ ಮಾಡ್ತಿದ್ರಾ? ಯೋಗ ಕ್ಲಾಸ್ ಹೋಗ್ತಾ ಇದ್ದೆ. ಹಾ, ಯೋಗ ಕ್ಲಾಸ್ ಅಲ್ಲಿ ಈಗ ಮಧ್ಯದಲ್ಲಿ ಹೋಗ್ತಾ ಬಿಟ್ಟಿದ್ದೆ. ಅದೇ ಮಾಡ್ತಾ ಇರೋಣ ಅಂತ ಅನಿಸ್ತು. ಇನ್ನು 10 ನಿಮಿಷ ಅಲ್ಲ, ಒಂದು ಅರ್ಧ ಗಂಟೆ ಮಾಡಿದ್ರು ಮಾಡ್ಬೋದಿತ್ತು. ಓಕೆ, ನಿಮ್ಗೆ ಈ ಹಿಂದೆ ಈ ತರ ಅನುಭವ ಹೇಗಿತ್ತು, ಮತ್ತೆ ಇವತ್ತಿನ ಅನುಭವ ಹೇಗಿತ್ತು? ಚೆನ್ನಾಗಿತ್ತು ಚೆನ್ನಾಗಿತ್ತು. ಅಂದ್ರೆ ಬೇರೆನೇ ಅನಿಸ್ತಾ ಇತ್ತು. ಓಕೆ ಓಕೆಪ್ಪ, ಆಗ್ಲಿ. ಅದು ಗ್ರೂಪ್ ಇಂದು ಎಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು. ವೆಲ್ಕಮ್. ರೂಪಾ ಅವರೇ, ಪ್ರಿಯಾ ಅವರೇ, ಸತ್ಯವತಿ ಅವರೇ. ನಮಸ್ತೆ ಮೇಡಮ್. ನಂದು ಯಾಕೋ ವಿಡಿಯೋ ಆನ್ ಆಗ್ತಾ ಇಲ್ಲ. ನಂದು ವಿಡಿಯೋ ಆನ್ ಆಗ್ತಾ ಇಲ್ಲ. ನಾನು ಶಾಂತ ಆಗ್ಬಿಟ್ಟು ನಾನು ದಿನ ಧ್ಯಾನ ಮಾಡ್ತೀನಿ. ಇವಾಗ ಶ್ಯಾಮಲಾ ನವರಾತ್ರಿ ಇತ್ತಲ್ಲ, 9 ದಿವಸನೂ ಬೇರೆ ಏನು ಇಲ್ಲ. ದೇವಿ ಮುಂದೆ ಪೂಜೆ ಮಾಡೋದು, ಧೂಪ ದೀಪ ಎಲ್ಲ ಹಚ್ಬಿಟ್ಟು ನೈವೇದ್ಯ ಮಾಡ್ಕೊಂಡು ಅದು ಯಾವ ತಿಂದೆ ಅದೆಲ್ಲ ಒಟ್ಟು ದಿನದ ಎಷ್ಟೆಷ್ಟಿದೆಯೋ ಅಷ್ಟು ಮಾಡ್ಕೊಂಡ್ ಬರ್ತಾ ಇದ್ದೆ. ಮತ್ತೆ ಅದು ಬಿಟ್ಟು ನಾನು ಒಂದು ಕೆಲವೊಂದೆಲ್ಲ ಇಟ್ಕೊಂಡಿದ್ದೀನಿ. ಗಣಪತಿದು ಒಟ್ಟು ಒಂದು 10-12 ಆಗತ್ತೆ. ಸುಮಾರು 2 ಅವರ್ ಆಗತ್ತೆ. ಹಿಡಿದು 5 ತನಕ ಮಾಡ್ಕೊಳ್ತಾ ಇರ್ತೀನಿ. ಇವತ್ತಿಂದು ನಿನ್ನೆದು ಸ್ವಲ್ಪ ನನಗೆ ಅದ್ರ ದಿನ ಹೇಳ್ಕೊಳ್ತಾ ಇದ್ದೆ ಅಷ್ಟೇ. ಹೇಳ್ಕೊಳ್ತಿದ್ವ
ಇದನ್ನ ಹಾಡನ್ನ ಜ್ಞಾಪಕ ಬಂದಂದ್ರೆ ಲೋಕಗಳೆಲ್ಲ ಬಾಯಿಗೆ ಹೇಳ್ಕೊಳ್ತಾ ಇರ್ತೀನಿ. ಇದಂತೂ ನಂಗಂತೂ ಒಂಚೂರು ನಿನ್ನೆಗಿನ ಇವತ್ತು ಒಂಚೂರು ಚೆನ್ನಾಗಿ ಫೀಲ್ ಆಯ್ತು. ಕೃಷ್ಣ ನಂಗೆ ನಾ ಸ್ವಲ್ಪ ಕೃಷ್ಣನ್ ಭಕ್ತಳು ಏನಾಗಿದೆ ಕೃಷ್ಣ ಎಲ್ಲಾ ದೇವರುಗಳು ಇದ್ ಮಾಡ್ಕೊಳ್ತೀನಿ. ಇದಂತೂ ನಂಗೆ ಕೃಷ್ಣನ ಕಣ್ ಮುಂದೆ ಬಂದಂಗಾಯ್ತು. ನಾವು ಗೋಕೃಷ್ಣ ಕೃಷ್ಣನ್ ಇರ್ತೀವಿ, ಅದು ಬಂದು ನಿಂತಂಗಾಯ್ತು ನಂಗೆ ಇವತ್ತು ಈಗ ಅನುಭವ. ತುಂಬಾ ಚೆನ್ನಾಗಿ ಮಂತ್ರನೇ ಹಾಗಮ್ಮ, ಮಂತ್ರದಲ್ಲೇ ಮೂರ್ತಿ ವ್ಯಕ್ತ ಭಗವಂತ. ಈ ಮಂತ್ರವನ್ನ ನಾವು ಸತತವಾಗಿ ಜಪ ಮಾಡಿದಾಗ ಮಂತ್ರದಿಂದನೇ ಭಗವಂತ ಮೂರ್ತಿಯ ರೂಪವಾಗಿ ನಮ್ಮ ಆರದಲ್ಲಿ ಕುತ್ಕೊಳ್ತಾನೆ. ನಾವು ಕರೆದಾಗ ನಮ್ ಜೊತೆಗೆ ಇರ್ತಾನೆ. ಸೊ ಆ ಒಂದು ಫೀಲ್ ಅನ್ನ ಕೊಡ್ಬೇಕು ಅಂತಾನೆ ಇದನ್ನ ಸಣ್ಣ ಪ್ರಯತ್ನ, ನಂದೊಂದು ಚಿಕ್ಕ ಪ್ರಯತ್ನ. ಸೊ ನೋಡೋಣ ಯಾರ್ಯಾರು ಭಗವಂತನನ್ನ ಅವ್ರವ್ರ ಆರದಲ್ಲಿ ಪಡ್ಕೊಳ್ತಾರೋ ಮುಂದಿನ ದಿನಗಳಲ್ಲಿ. ಮೇಡಮ್ ನಂಗೂ ದೇವಿನ ಜಾಸ್ತಿ ಒಲ್ಸ್ಕೊಂಡಿರೋದು ಮಾಡ್ತಾ ಇರೋದು ನಂಗೆ ತುಂಬಾನೇ ಇದಾಗ್ತಾ ಇದೆ. ಅದು ಸ್ವಲ್ಪ ಹೇಳ್ತೀನಿ, ಸ್ವಲ್ಪ ಪರ್ಸನಲ್ ನಿಮಗೆ ಮಾತಾಡ್ತೀನಿ ಎಲ್ಲರಿಗೂ ಕೊಡೋಣ ಪಾಪ. ಓಕೆ ಓಕೆ. ಬೇರೆ ಯಾರಿಗಾದ್ರೂ ಏನಾದ್ರು? ನಮಸ್ತೆ. ನಮಸ್ತೆ, ಹೇಳಿ ಕುಸುಮ ಅವ್ರೆ. ನಂದು ಇವತ್ತು ಫಸ್ಟ್ ಡೇ. ನನ್ಗಿವತ್ತು ಬೆಳಗ್ಗೆಯಿಂದ ತುಂಬಾನೇ ಮನಸ್ಸು ಭಾರ ಇತ್ತು. ಹಾ ಹಾ ಶಂಕರಾಂಬ ಅವ್ರ ವಿಚಾರಕ್ಕೆ. ಹಾ ಸೊ ನನಗಿವತ್ತು ಒಂದು ಟ್ರೈನಿಂಗ್ ಇತ್ತು, ವಿಧಿ ಇಲ್ಲ ನಾನು ಪ್ರಿಪೇರ್ ಆಗಿ ಹೋಗ್ಲೇಬೇಕಿತ್ತು. ಸೊ ಎಲ್ಲಾನು ಒಳಗಡೆ ಫುಲ್ ತುಂಬೋಗಿತ್ತು. ಮುಗಿಸ್ಕೊಂಡು ಗಾಡಿ ಡ್ರೈವ್ ಮಾಡ್ತಾನು ಫುಲ್ಲು ದುಃಖದಲ್ಲೇ ಬಂದು ಕೈ ಕಾಲು ತೊಳೆದೆ, ಸುಮ್ಮನೆ ಕೂತಿದ್ದೆ ಕಣ್ಮುಚ್ಕೊಂಡು. ಅಷ್ಟೊತ್ತಿಗೆ ನಿಮ್ದು ಓಪನ್ ಮಾಡಿದೆ, ಮೆಡಿಟೇಷನ್ ಇತ್ತು, ಜಾಯ್ನ್ ಆದೆ. ಜಪ ಮಾಡುವಷ್ಟರಲ್ಲಿ ಇಲ್ಲಿ ತುಂಬೋಗಿದ್ದ ದುಃಖ ಸ್ವಲ್ಪ ಕರೆಕ್ಟು, ಹಗುರ ಆಯ್ತು. ಆತ್ಮಕ್ಕೆ ನಾನು ಸಮರ್ಪಣೆ ಮಾಡಿದೆ. ನಾವು ಅಲ್ಲಿ ಫಿಸಿಕಲಿ ಇಲ್ಲ ಅಂತಂದ್ರು ಅವರ ಆತ್ಮ ಎಲ್ಲಾ ಕಡೆ ಓಡಾಡುತ್ತೆ. ಈ 12 ದಿನ ಅದು ಭೂಮಿ ಮೇಲೆ ಎಲ್ಲರ ಹತ್ರನೂ ಬರುತ್ತೆ. ಸೊ ನಾವೆಲ್ಲರೂ ಒಂದೊಂದು ರೌಂಡ್ ಜಪ ಮಾಡಿ ಅದನ್ನ 1 ಗ್ಲಾಸ್ ನೀರಲ್ಲಿ ಸ್ವಲ್ಪ ಅದನ್ನ ತಗೊಂಡು ಭಗವಂತನ ಪಾದಕ್ಕೆ ಕೊಟ್ರೆ ಅದು ಅವ್ರಿಗೆ ತಲುಪುತ್ತೆ. ಇದು ಸೀಕ್ರೆಟ್. ನಿಮ್ಮ ಇಷ್ಟದವರು ಹತ್ರದವ್ರು ಯಾರಾದ್ರೂ ತೀರ್ಕೊಂಡು ಹೋದಾಗ ನಾವು ಅವರಿಗೆ ಕೊಡುವಂತ ಒಂದು ಟ್ರಿಬ್ಯೂಟ್. ನಾವು ಜೀವನದಲ್ಲಿ ಅವ್ರು ಬದುಕಿರುವಾಗ ಏನ್ ಕೊಡ್ತೀವೋ ಬಿಡ್ತೀವೋ, ಆದ್ರೆ ಈ ಒಂದು ಮಂತ್ರಶಕ್ತಿಯನ್ನು ಕೊಟ್ಟಾಗ ಇದೆಯಲ್ಲ, ಅವರ ಮುಂದಿನ ಒಂದು ಪ್ರಯಾಣ ತುಂಬಾ ಈಸಿಯಾಗಿ ಆಗುತ್ತೆ. ಅಲ್ಲಿ ತುಂಬಾ ವಿಚಿತ್ರವಾಗಿ ಕೆಲವೊಂದು ಸಂದೇಶಗಳನ್ನ ಹೇಳಿರ್ತಾರೆ. ಬಟ್ ನಮ್ಗೆ ಅದೆಲ್ಲದಕ್ಕಿಂತ ಅವ್ರಿಗೊಂದು ಸುಲಭ ಮಾರ್ಗ ಕೊಟ್ಟಾಗ ಅವರು ನಿಜವಾಗ್ಲೂ ಆಶೀರ್ವಾದ ಮಾಡ್ಬಿಟ್ಟು ಮುಂದೆ ಹೋಗ್ತಾರೆ. ಆ ಒಂದು ಆತ್ಮಗಳಿಗೆ, ಆ ಒಂದು ಚೇತನಗಳಿಗೆ ನಾವು ಕೊಡುವಂತ ಚಿಕ್ಕ ಚಿಕ್ಕ ಒಂದು ಉಪಹಾರ ಇದು. ಓಕೆ, ಅದು ನನಗೆ ಸಮಾಧಾನ ಆಯ್ತು. ಆಗ್ಲಿ ಆಗ್ಲಿ, ದೇವ್ರು ಆತ್ಮಕ್ಕೂ ಇದು ಕೊಡ್ಲಿ, ನಿಮ್ಗೂ ಸಮಾಧಾನ ಕೊಡ್ಲಿ, ಎಲ್ಲ ಒಳ್ಳೇದಾಗ್ಲಿ. ಓಕೆ ಓಕೆ. ನಾವೆಲ್ಲ ಅವ್ರದೇ ಮಕ್ಕಳು, ನಾವೇನ್ ಬೇರೆಯವರಲ್ಲ. ಸೊ ನಿಮಗ್ ಮಾತ್ರ ಚಿಕ್ಕಮ್ಮ ರಕ್ತ ಸಂಬಂಧದಲ್ಲಿರ್ಬೋದು, ನಾವೆಲ್ಲರೂ ಆತ್ಮ ಸಂಬಂಧಿಗಳು ಅವ್ರದ್ದು. ಸೊ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಂತ ನಮ್ಗೆಲ್ರಿಗೂ ಆಕೆ ಒಂದು ಆದರ್ಶ ಅಂತ ಹೇಳಿದ್ರೆ ಮರೆಯೋದು. ಓಕೆ, ಅಲ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಗೆ ಈ ತರ ಆಗ್ತಾ ಇದೆ, ನಿಮ್ಮ ಇದು ಪರಿಸ್ಥಿತಿ ಓಕೆ. ಬೇರೆ ಯಾರಾದ್ರೂ ಏನಾದ್ರು ಹೇಳ್ಬೇಕು ಅಂತಿದ್ರೆ ಹೇಳಿ. ಅಮ್ಮ, ನಾನು ಗೋಪಿನಾಥ್ ಅಂತ ಮಾತಾಡೋದು. ಹಾ ಹೇಳಿ ಸರ್. ನಿಮ್ಮನ್ನ ನಾನು ಪ್ರಯೋಗ ಅಂತಾನೆ ತಗೊಳ್ತೀನಿ ಸರ್. ನಿಮ್ಗೆ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಕೂಡ ನಿಮ್ಮನ್ನ ನಾನು ತಗೊಳ್ತೀನಿ. ಸೊ ನೋಡೋಣ ನಿಮ್ಮ ಒಂದು ಲೈಫ್ ಯಾವ ತರ ಚೇಂಜ್ ಆಗುತ್ತೆ ಅಂತ. ಆಯ್ತಮ್ಮ. ಆಯ್ತು. ಇದು ನೀವು ಸಂಕಲ್ಪ ಮಾಡಿ ಜಪ ಮಾಡ್ಬೇಕು ಸರ್. ಪ್ರತಿದಿನ ಸಂಕಲ್ಪ ಮಾಡ್ಬೇಕು, ಪ್ರತಿದಿನ ಜಪ ಮಾಡ್ಬೇಕು. ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಜೀವನ ಸುಧಾರಿಸೋದನ್ನ ನೀವು ಅದನ್ನ ನೋಡ್ಬೇಕು. ನೀವ್ ಇದನ್ನ ನಮ್ಗೆ ವಿಡಿಯೋ ಮುಖಾಂತರ, ಇವತ್ತಿನ ದಿನದ ವಿಡಿಯೋ ನಿಮ್ಮಲ್ಲಿ ಇಲ್ಲಿದೆ ನನ್ನ ಹತ್ರ ಈಗ. ನೋಡೋಣ ಮುಂದೆ ಒಂದು 48-50 ದಿವಸ ಆದ್ಮೇಲೆ ಅಥವಾ 60-90 ದಿನಗಳಾದ್ಮೇಲೆ ನಿಮ್ಮ ಒಂದು ಬದಲಾವಣೆ ಹೇಗಾಗತ್ತೆ ಅಂತ ನನ್ಗೆ ಬೇಕು ಸರ್. ನಾನು ಚೆನ್ನಾಗಿ ಓಡಾಡ್ತಾ ಇದ್ನಮ್ಮ. ಒಂದು ನನ್ನ ಫ್ರೆಂಡ್ ಒಬ್ಬ ಗಾಡಿ ಮೇಲೆ ಕೂಡ್ಸಕ್ ಹೋಗ್ಬಿಟ್ಟು ನನ್ ಕಾಲ್ ಮೇಲೆ ಬಿದ್ದೋದ. ಅವಾಗಿಂದ ನನ್ಗೆ ಓಡಾಡಕ್ ಆಗ್ತಾ ಇಲ್ಲ, ನೆಲದಲ್ಲಿ ಹೋಗಕ್ ಆಗ್ತಾ ಇಲ್ಲ. ಆಮೇಲೆ ನಮ್ ತಾಯಿ ಸ್ನಾನ ಮಾಡಿಸ್ತಾ ಇದಾರೆ, ಅವ್ರಿಗೆ 85 ವರ್ಷ. ಅವ್ರು ಇವಾಗ ನನ್ಗೆ ಸ್ನಾನ ಮಾಡಿಸೋದು ಅದೆಲ್ಲ ನೋಡಿದ್ರೆ ನನಗೆ, ನಾನು ಅವ್ರನ್ನ ನೋಡ್ಕೋಬೇಕು ಅಂತದ್ದು ಇವಾಗ ಅವ್ರು ನಾನು ನೋಡ್ಕೋತಾ ಇದಾರೆ. ನನ್ಗಂತೂ ಜೀವನ ತುಂಬಾ ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ನಾನು ನಿಮ್ಮಲ್ಲಿ ಸುಮಾರು ಕಡೆ ಮೆಸೇಜ್ ಮಾಡಿದ್ದೆ. ಇವತ್ತು ಸಿಕ್ತು ನಿಮ್ಮನ್ನ ನೋಡುವಂತ ಭಾಗ್ಯ, ನಿಮ್ ಕ್ಲಾಸ್ ನೋಡುವಂತ ಭಾಗ್ಯ.
ಇವಾಗ ಚಿಕ್ಕಮ್ಮ ನನ್ಗೆ ಮುಂಚೆಯಿಂದ ಪ್ರಾಣಾಯಾಮ ಎಲ್ಲ ಅಭ್ಯಾಸ ಇದೆ. ಹಾ ಆಮೇಲೆ ಎಲ್ಲ ನನ್ಗೆ ಅನುಕೂಲ ಇದೆ. ನಿಮ್ ಕ್ಲಾಸ್ ತಗೊಬೇಕು, ನಿಮ್ಮಿಂದ ನಾನು ಇನ್ನ ಮುಂದಕ್ಕೆ ಒಂದು 4 ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನನಗೆ ಆಸೆ ಅಮ್ಮ. ಆಗ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಸರ್, ನಿಮ್ಮೆಲ್ಲರದು ಆಶೀರ್ವಾದ. ಈಗ ಹೊಸ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ನಮ್ಮ ಜೀವನದಲ್ಲಿ ಏನೇನ್ ಆಗತ್ತೆ ಅಂತ. ಆಗ್ಲಿ, ಆ ದೇವರ ಅನುಗ್ರಹ ನಿಮ್ಮನ್ನ ಕಾಪಾಡ್ಲಿ, ನಮ್ಮನ್ನು ಕಾಪಾಡ್ಲಿ, ಆ ಒಂದು ಆತ್ಮಕ್ಕೂ ಶಾಂತಿಯನ್ನು ಕೊಡ್ಲಿ. ನೆಕ್ಸ್ಟ್. ಓಕೆ ಸರಿ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್. ಸರಿ, ಹಾಗಾದ್ರೆ ಆಗ್ಲಿ, 5:30 ಆಯ್ತು. ನಾವು ಇನ್ನೂ 1 ವಾರ ಟೈಮ್ ಇದೆ. ನಾಳೆ ಕ್ಲಾಸ್ ಇರೋದಿಲ್ಲ, ಬಟ್ ನಾಳೆ ನೀವು ಯಾರು ಈ ಹೊತ್ತನ್ನ ದಾಟೋ ಹಂಗಿಲ್ಲ. 4:30 5:30 ಒಳಗಡೆ ಕೃಷ್ಣಾಯ ವಾಸುದೇವಾಯ ಮತ್ತೆ ಇವತ್ತಿಂದ ನಾನು ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ. ನೀವು ನಿನ್ನೆದು ಇವತ್ತಿಂದು ಕ್ಲಾಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ಲಾಸ್ ಅನ್ನ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ಲೇಬೇಕು. ನಂಗೆ ಗೊತ್ತಾಗತ್ತೆ, ಯಾಕೆ ಅಂದ್ರೆ ವ್ಯೂಸ್ ಎಷ್ಟು ಬರುತ್ತೆ ಅಂತ ಗೊತ್ತಾಗತ್ತೆ. ಸೊ ಇವತ್ತು 42-44 ಜನ ಇದ್ದೀರಾ. ಅಟ್ಲೀಸ್ಟ್ ನಂಗೆ ಒಂದು 50 ವ್ಯೂ ಬಂತು ಅಂದ್ರೆ ನೀವೆಲ್ಲರೂ ಜಾಪ ಮಾಡಿದೀರಾ ಅಂತಾನೆ ಅರ್ಥ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ಯಾರ್ಯಾರಿಗೆ ನಿಮ್ಗೆ ಹತ್ರ ಸಂಬಂಧಿಕರು, ನಾನು ಒಂದು ಇದು ಏನ್ ಹೇಳ್ತಾರೆ, ಟೆಲಿಗ್ರಾಮ್ ಲಿಂಕ್ ಅನ್ನ ಹಾಕ್ತೀನಿ ಅದ್ರಲ್ಲಿ ಕೆಳಗಡೆ. ಸೊ ಎಲ್ಲರೂ ಅದ್ರಲ್ಲಿ ಜಾಯಿನ್ ಆಗಿ, ಯಾಕೆ ಅಂದ್ರೆ ನಂಗೆ ಪದೇ ಪದೇ ತುಂಬಾ ಗ್ರೂಪ್ಗಳಲ್ಲಿ ಹಾಕಕ್ ಕಷ್ಟ ಆಗತ್ತೆ. ಸೊ ಆ ಟೆಲಿಗ್ರಾಮ್ ಗ್ರೂಪ್ ಅನ್ನ ನಾವು ರೆಗ್ಯುಲರ್ ಆಗಿ ಇಟ್ಕೊಳ್ಳೋಣ. ಸೊ ಅದರಲ್ಲಿಂದ ನಾವು ಕ್ಲಾಸ್ಗಳಿಗೆ ಇದು ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು. 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 ಇದು ಆನ್ ಮಾಡ್ಕೋಬೇಕಾ ನಾವು ಲಿಂಕ್ ತಗೊಂಡು? ಹಾಮ್ಮ, ಧನ್ಯವಾದಗಳು ಮೇಡಮ್. ನಾಳೆನು? ಹೌದು, ಓ ಸರಿ ಮೇಡಮ್, ಸರಿ. ನಾಳೆ ಇನ್ಮೇಲೆ ನೀವೆಲ್ಲರೂ ಕ್ಲಾಸಿಗೆ ಕುತ್ಕೊಳ್ಳುವಾಗ ಒಂದು ದೀಪ, ಒಂದು ಗ್ಲಾಸ್ ನೀರು ಕಂಪಲ್ಸರಿ ಇಟ್ಕೊಳ್ಳಿ. ಈಗ ಇಟ್ಕೊಂಡಿರೋ ನೀರು ಕುಡಿಯೋಣ ಮೇಡಮ್? ಖಂಡಿತ ಮಂಗಳ ಅವ್ರೆ, ನೀವು ಹಳೆ ಸ್ಟೂಡೆಂಟ್, ಕೇಳಂಗೇ ಇಲ್ಲ. ಮತ್ತೆ ಮೇಡಮ್ ಅಮ್ಮರ್ ನೆನ್ಸ್ಕೊಂಡು ತುಂಬಾ ಫೀಲ್ ಆಯ್ತು. ಅವ್ರ ಸ್ಮೈಲ್, ಅವ್ರಿಗೆ ಏನಂದ್ರೆ ಒಂದ್ಸರಿ ನಂಬರ್ ಕೇಳದೆ ನಿಮ್ನ, ಏನೋ ಒಂದ್ಸರಿ ಮಾತಾಡ್ಬೇಕು ಅನ್ಸ್ತು, ಒಂಥರ ದೇವ್ರ ಹತ್ರ ಮಾತಾಡ್ದಂಗೆ ಅನ್ಸ್ತಾ ಇತ್ತು ನನ್ಗ. ಮಾತಾಡಿದ್ರು, ಆದ್ರೂ ಕೂಡ ಏನ್ ಬೇಡ, ಮಾತಾಡಕ್ ಆಗಲ್ಲ, ಎಲ್ಲರ ಹತ್ರನು ಒಂಥರ ಗ್ರೂಪ್ ಅಲ್ಲಿ ಮಾತಾಡಿದ್ರಲ್ಲ, ಒಂಥರ ಆಶೀರ್ವಾದ ಇರ್ತಿತ್ತು ಅಮ್ಮ ಅವ್ರದ್ದು. ಒಂಥರ ಖುಷಿ. ರೂಪಮ್ಮನ್ಗೆ ತುಂಬಾ ಬೇಜಾರಾಗ್ಬಿಟ್ಟೈತೆ, ಅವ್ರು ಅಳು ನಿಲ್ಸ್ಲಿಕ್ಕೆ ಆಗ್ತಾ ಇಲ್ಲ, ಫೀಲಿಂಗ್ಸ್ ಹೋಗ್ಬಿಟ್ಟಿದ್ದಾರೆ. ನೀವು ಬಂದಿಲ್ಲ ಅಂದಾಗ 20 days ಇಂದ ನಮಗೂ ತುಂಬಾ ಬೇಜಾರಾಯ್ತು. ಮೇಡಮ್ ಮುಖ ನೋಡಕ್ ಆಗ್ತಾ ಇಲ್ಲ, ನೀವು ಕ್ಲಾಸ್ ಅಟೆಂಡ್ ಮಾಡಿ ನಾವು ಆ ಟೈಮ್ ಬತ್ತು ಅಂದ್ರೆ ನಮ್ ಮೇಡಮ್ ಬರ್ಲಿಲ್ವಲ್ಲ ಅಂತ ಫೀಲಿಂಗ್ ಆಗ್ತಿರ್ತದ. ಅದು ಲಾಂಗ್ ಆಗ್ಬಿಡ್ತು ತುಂಬಾ. ನಿಮ್ನು ನೋಡ್ಲಿಕ್ಕೆ ತುಂಬಾ ಬೇಜಾರಾಯ್ತು. ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಹೋಗಿದಾಗ ನೀವು ಧ್ಯಾನ ಕೇಳಿದಾಗ 5 ನಿಮಿಷ ನಿಮ್ಮನ್ನ ನೆನ್ಸ್ಕೊಂಡೆ, ಅಲ್ಲಿ ಕೂತ್ಕೊಂಡ್ 10 ನಿಮಿಷ ತುಂಬಾ ಫೀಲ್ ಚೆನ್ನಾಗಿತ್ತು. ಧ್ಯಾನ ಮಂದಿರದಲ್ಲಿ ಕನ್ಯಾಕುಮಾರಿಲಿ ಮೇಡಮ್ ನೀವು ಹೇಳ್ಕೊಟ್ಟಂತದ್ದು, ಅಲ್ಲಿ ಒಂದ್ 10 ನಿಮಿಷ ಕೂತ್ಕೊಂಡ್ ಜಪ ಮಾಡಿದ್ವಿ. ಓಕೆ, ಆಗ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ. ಅವ್ರಿಬ್ರು ಮಕ್ಕಳು ಇಲ್ಲಿದ್ದಾರೆ, ಕುಸುಮಾ ಅವರು, ಸತ್ಯವತಿ ಅವರು, ರೂಪ ಅವರು, 3 ಮಕ್ಳು. ಅವ್ರ ಜೊತೆಗೆ ನಾನು 1 ಮಗಳು. ಸೊ ನೀವು ಎಲ್ಲರೂ ಅಷ್ಟೇ ಆತ್ಮ ಬಂಧುಗಳು, ಎಲ್ಲರೂ ಆತ್ಮ ಬಂಧುಗಳು. ಆಕೆ ನಮ್ಮನ್ನೆಲ್ಲ ಆಗ್ಲಿ ಹೋಗಿದ್ದಾರೆ. ಕ್ಲಾಸ್ ಅಲ್ಲಿ ಇದ್ರೆ ಅವಳದೇ ನೆನಪಾಗ್ತಿತ್ತು ಮೇಡಮ್, ಬರ್ತಾ ಇತ್ತು ಅವಳು ಕ್ಲಾಸ್ಗೆ ಫೋನ್ ಮಾಡೋದು. ಎಲ್ಲರೂ ಬಂದ್ರ ಎಲ್ರಿಗೂ ಪ್ರತಿಯೊಬ್ಬರಿಗೂ ಫೋನ್ ಮಾಡೋದು. ಅಮ್ಮ ಮಲ್ಕೊಂಡಿದ್ರು ಅಟೆಂಡ್ ಆಗ್ತಿದ್ರು. ಅಮ್ಮ ಮಲ್ಕೊಂಡಿದ್ರು ಯಾರಾದ್ರೂ ಬೇಜಾರ್ ಮಾಡ್ಕೊಂತಾರೇನೋ ಅಂತ ವಿಡಿಯೋ ಆನ್ ಮಾಡ್ಕೊತಾರಲ್ಲ, ನೀವ್ ಮಲ್ಕೊಂಡೆ ಆನ್ ಮಾಡ್ರ ವಿಡಿಯೋ ಅಂದ್ರು ಮೇಡಮ್. ಆಗ ಆನ್ ಮಾಡ್ಕೊಂಡ್ ಕೇಳ್ತಾ ಇದ್ರು. ಅವರ ತಾಳ್ಮೆ, ಅವರ ಇದು ನಮ್ಮ ಗ್ರೂಪ್ ಅವ್ರಿಗೆ ಎಲ್ಲರಿಗೂ ಬರ್ಲಿ ಅಂತ ನಾನು ಕೇಳ್ಕೊತೀನಿ. ಆ ಖುಷಿಯ ನಗು, ಆ ಸ್ಮೈಲ್ನೆಸ್ ಎಲ್ರಿಗೂ ಬರಲ್ಲ ಬಿಡಿ. ಅದ್ ಬೆಳೆಸ್ಕೋಬೇಕಾದ್ರೆ ತುಂಬಾ ಕಷ್ಟ ಪಡ್ಬೇಕು. ನಗು ಅಂದ್ರೆ ಏನು ಅಂತ ಹೇಳ್ಕೊಟ್ಟೋಗಿದ್ದಾರೆ, ತಾಳ್ಮೆ ಅಂದ್ರೆ ಏನು ಅಂತ ಹೇಳ್ಕೊಟ್ಟೋಗಿದ್ದಾರೆ ಅಮ್ಮ. ಆ ಚೌಕುರೆ ಬಗ್ಗೆ ಆಗಿರ್ಲಿ, ಅನ್ನಮಯ ಕೋಶ, ಅದ್ ಹೇಳ್ತಾ ಇರೋದು ಈಗ ತಾಟಲ್ ಐತಿ. ಮೇಡಮ್ ಹೇಳಿ ನೀವು ಅಂತ ಹೇಳಿದ್ರೆ ಅಮ್ಮ ಹೇಳ್ಕೊಡ್ತಾ ಇದ್ರು ಅದನ್ನ. ಈಗ ಅನ್ನಮಯ ಕೋಶ ಏನ್ ತುಂಬಾ ಚೆನ್ನಾಗಿ ನಾನು ರೆಕಾರ್ಡ್ ಮಾಡ್ಕೋಬೇಕು ಅದನ್ನ ಅನ್ಕೊಂಡಿದ್ದೆ. ಇದೆ ವಿಡಿಯೋ ಇದೆಯಲ್ಲ, ನೋಡಿ ಅದ್ರಲ್ಲಿ ಸಿಗುತ್ತೆ. ಇನ್ನೊಂದ್ಸಲ ಹಾಕಿ ಮೇಡಮ್, ಅದನ್ನ ಯೂಟ್ಯೂಬ್ ಶೇರ್ ಮಾಡಿ. ಸರಿ, ಓಕೆ ಮೇಡಮ್, ಥ್ಯಾಂಕ್ ಯು. ಗುಡ್ ನೈಟ್ ಮೇಡಮ್. ಇಟ್ಕೊಂಡಿರೋ ನೀರನ್ನ ದೇವ್ರ ಪಾದಕ್ಕೆ ಅರ್ಪಣೆ ಮಾಡಿದ್ರೆ ಅವ್ರ ಆತ್ಮಕ್ಕೆ ಹೆಸರು ಹೇಳ್ಕೊಂಡು ಅರ್ಪಣೆ ಮಾಡೋದ? ಹೌದು, 1-2 ಸ್ಪೂನ್ ದೇವ್ರ ಪಾದಕ್ಕೆ ಹಾಕಿ ನೀವು ಮಿಕ್ಕಿದ್ದನ್ನ ನೀವು ಸ್ವೀಕಾರ ಮಾಡಿ. ಅದನ್ನ ನೀವು ಜಪ ಮಾಡದ್ಮೇಲೆ ಕೈಯಲ್ಲಿ 2 ಸ್ಪೂನ್ ನೀರ್ ಹಾಕ್ಬಿಟ್ಟು ಅದನ್ನ, ನನ್ನ ಈ ಪುಣ್ಯವನ್ನ ಈ ಒಂದು ಆತ್ಮಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಕೊಡುವಂಥದ್ದು. ಓಕೆ, ಸೊ ಇದನ್ನ ನೀವು ಇವರಿಗೆ ಅಂತಲ್ಲ, ಯಾರಿಗ್ ಬೇಕಾದ್ರೂ ಮಾಡ್ಬೋದು ಮುಂದೆ. ಸೊ ಈಗ ಅದನ್ನೇ ನಾನು ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಹೇಳ್ಕೊಡ್ತೀನಿ ಮಕ್ಕಳಿಗೆ. ಸೊ ಯಾವ ತರ ನಾವು ಜಪ ಮಾಡಿದಾಗ ಅದು ಸಂಚಿತ ಕರ್ಮ, ಅಂದ್ರೆ ಸಂಚಿತ ರೂಪದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಅಂದ್ರೆ ನಮ್ಮ ಜೀವನದ ತದನಂತರದಲ್ಲಿ ಯೂಸ್ ಆಗೋ ತರ.
ಆದ್ರೆ ಆವಾಗ ಕೂಡ ಬೇಕು, ಹಾಗೆ ಇವಾಗ ಕೂಡ ಉಪಯೋಗಕ್ಕೆ ಬೇಕು ಮಂತ್ರಗಳು. ಸೊ ಈಗಿನ ನಮ್ಮ ಜೀವನವನ್ನ ಸರಳೀಕರಿಸೋಕ್ ಕೂಡ ಬೇಕಾಗತ್ತೆ. ಎಷ್ಟೋ ಆತ್ಮಗಳು, ಎಷ್ಟೋ ಜೀವಗಳು ಏನೇನೋ ಎಲ್ಲ ಮಾಡ್ತಾ ಇರತ್ತೆ. ಸೊ ಅದನ್ನ ನಾನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಒಂದೇ ದಿನಕ್ಕೆಲ್ಲ ಹೇಳ್ಕೊಡಕ್ಕಾಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗುವಂತದ್ದು. ಇದೊಂದು 90 ಡೇಸ್. ಮೇಡಮ್ ನೀರ್ನ ಎಷ್ಟು ದಿನ ಕೊಡ್ಬೇಕು ಅದನ್ನ? ಅದು ನಿಮಗೆ ಸಮಾಧಾನ ಆಗೋ ತನಕ ಕೊಡ್ಬೋದು. 12 ದಿನ ಅದು ಅವರು 12 ದಿನ ಅವ್ರು ಭೂಮಿ ಮೇಲೆ ಇದ್ದೇ ಇರ್ತಾರೆ. 11 ಈ 11 ದಿನ ಅವ್ರು ಎಲ್ಲರ ಮನೆಗೂ ಬರ್ತಾರೆ. ನನ್ ಮನೆಗೂ ಬರ್ಬೋದು, ನಿಮ್ ಮನೆಗೂ ಬರ್ಬೋದು. ಈ ಕ್ಲಾಸ್ ಅಲ್ಲಿ ಇರೋರು ಎಲ್ಲರೂ ಯಾರ್ಯಾರು ಕರೆದಿದ್ದೀರಾ ಅವ್ರಿಗೆಲ್ಲರಿಗೂ ಬಂದು ಭೇಟಿ ಆಗ್ಬೋದು. ಸೊ ಅವ್ರು ಬಂದಾಗ ಅವ್ರಿಗೊಂದು ಮಾಲೆ ಜಪ ನಾವ್ ಇನ್ನೇನ್ ಕೊಡಕ್ಕಾಗಲ್ಲ ಈಗ. ಆದ್ರೆ ಕೊಡಕ್ಕಾಗೋದು ಒಂದು ಮಾಲೆ ಜಪ. ಅದನ್ನ ಅವ್ರಿಗೆ ಕೊಟ್ವಿ ಅಂತಂದ್ರೆ ಅವ್ರು ಅದನ್ನ ತಗೊಂಡು ನಮ್ಗೆಲ್ರಿಗೂ ಹಾರೈಸ್ತಾರೆ. ಭಗವಂತ ಕೂಡ ನಮ್ಗೆ ಅದಕ್ಕೊಂದು ಇದು ಕೊಡ್ತಾನೆ. ಸೊ ಮುಂದೆ ಜಪ ಮಾಡುವಾಗ ಮುಂದೆ ನೀರ್ ಇಟ್ಕೊಂಡಿರ್ಬೇಕಲ್ವಾ ಮೇಡಮ್ ಇದು? ಹೌದು, ಇದು ತುಂಬಾ ಇಂಪಾರ್ಟೆಂಟ್. ಹಲೋ ಹಲೋ ಮೇಡಮ್. ಹಾ ಹೇಳಿ ಅಮ್ಮ. ಶೈಲಜಾ, ಅದು ಹಾ ಹೇಳಿ. ಟೆಲಿಗ್ರಾಮ್ ಗ್ರೂಪಿಗೆ ನೀವ್ ಅವತ್ತು ಇದ್ ಮಾಡ್ಕೊಂಡಿದ್ರಿ. ನಾನ್ ಜಾಯಿನ್ ಆಗಿ ಒಂದ್ ಫೋಟೋನು ಕಳ್ಸಿದ್ದೆ, ಯಾವ್ದು ಲಿಂಕ್ ಅದ್ ಏನೋ ನಂಗೆ ಗೊತ್ತೇ ಆಗ್ಲಿಲ್ಲ ಮೇಡಮ್. ನನ್ ಇದು ಆಗ್ಲಿ, ನಾನು ಇರ್ಲಿಲ್ಲ ಅಲ್ಲ ಊರಲ್ಲಿ, ಅವಾಗ ಗೊತ್ತಾಗ್ಲಿಲ್ಲ ಶೈಲಜಾ ಅವ್ರೆ. ಇನ್ ಮುಂದೆ ನೋಡೋಣ, ಸರಿನಾ? ಈಗ ನೆಕ್ಸ್ಟ್ ಟೆಲಿಗ್ರಾಮ್ಗೆ ನಾವು ಜಾಯಿನ್ ಆಗೋದಕ್ಕೆ ಹೇಳ್ಕೊಡ್ತೀರಾ? ಹೌದು, ಈಗ ಹೊಸ ಟೆಲಿಗ್ರಾಮ್ ಗ್ರೂಪ್ ಇದು. ಮಂತ್ರ ಮೆಡಿಟೇಷನ್ ಗ್ರೂಪ್ ಬೇರೆ, ಅದು ರೇಖಿ ಗ್ರೂಪ್ ಬೇರೆ. ಆ ಗ್ರೂಪ್ಗಳಿಗೆ ಆಯಾಯ ಗ್ರೂಪ್ಗಳಲ್ಲೇ ನಾವು ವರ್ಕ್ ಮಾಡೋಣ. ಓಕೆ ಓಕೆ ಅಮ್ಮ. ಸಮಾಧಾನ ಆಗ್ತಿದೆ ಮೇಡಮ್. ಇವತ್ತು ಬರೀ ನೆನ್ಪೇ ಆಗ್ತಾ ಇದೆ. ನಂಗೆ ಅವರು ಕ್ಲಾಸಲ್ಲಿ ಎಲ್ಲೋ ಒಂದ್ ಕಡೆ ಇದ್ದಾರೆ, ಈಗ ಮಾತಾಡ್ತಿದ್ದಾರೆ. ಎಲ್ಲರಿಗೂ ಮಾತಾಡ್ಸ್ತಿದಾರೇನೋ. ರೂಪ ಏನ್ ಮಾಡ್ತಿದ್ಯಾ, ಸತ್ಯವತಿ ಏನ್ ಮಾಡ್ತಿದ್ಯಾ, ಕುಸುಮ ಏನ್ ಮಾಡ್ತೀಯಾ, ಅಶ್ವಿನಿ ಏನ್ ಮಾಡ್ತಿದ್ದೀರಾ, ಈ ತರ ಅವ್ರು ಕೇಳ್ತಾರೆ ಅಂತ ನಂಗೆ ಒಂಥರ ಅನ್ನಿಸ್ತಾ ಇದೆ. ಸೊ ನಮ್ಗೆ ಆಕ್ಚುಲಿ ನಾವು ನೆನ್ನೆನೆ ಮಿಸ್ ಮಾಡ್ತಿದ್ವಿ ಮೇಡಮ್ ಕ್ಲಾಸ್ ಅಲ್ಲಿ. ಹೌದು, ನೆನ್ನೆನೆ ಯಾಕೆ ಅವ್ಳು ಬರ್ಲಿಲ್ಲ ಅಂತಾನೆ ಅನಿಸ್ತಾ ಇತ್ತು. ನೀವು ನಂಬ್ತಿರೋ ಇಲ್ವೋ, ಚತುರ್ಭುಜನಾಗಿರುವಂತ ಮಹಾವಿಷ್ಣುವಿನ ಕೈಯಲ್ಲಿ ಈ ತರ ಒಂದು ಇದಿದೆ, ಮುಂದ್ಗಡೆ ಕೈಯಲ್ಲಿ ಶಂಖ ಇದೆ. ನನ್ ಕನ್ಸಲ್ಲಿ ಬಂದಿದ್ದು ಆ ಬಿಳಿ ಶಂಖ, ಕಪ್ಪು ವಿಗ್ರಹದ ಮುಂದೆ ಬಿಳಿ ಶಂಖ. ನಾನ್ ಬಗ್ಗೆ ಒಳಗಡೆ ನೋಡ್ತೀನಿ, ಮುಂದ್ಗಡೆ ಶಿವಲಿಂಗ ದೇವ್ರ ಕಡೆ ಮುಖ ಮಾಡ್ಕೊಂಡಿದೆ. ನಾನು ಅಜಂತ ಎಲ್ಲೋರಕ್ ಹೋಗಿದ್ನ, ಅಲ್ಲಿ ನೋಡಿದ್ನಲ್ಲ, ಆ ದೇವತೆಗಳೇ ಕಣ್ಮುಂದೆ ಬಂದಿದ್ದಾರೆ ಬಿಡು ಅಂತ ನಾನು ಸುಮ್ಮನಾದೆ. ಆದ್ರೆ ಇವತ್ ಬೆಳಿಗ್ಗೆ ಅವ್ರ ಹೆಸರು ಶಂಕರಾಂಬ, ಎದುರುಗಡೆ ಇರೋದು ಶಿವಲಿಂಗ. ಸೊ ಅಂದ್ರೆ ಭಗವಂತ ಏಕಾದಶಿಗೆ ನಾನು ಅವಳನ್ನ ಕರ್ಕೊಳ್ತಿದೀನಿ, ನಾನ್ ಸ್ವೀಕಾರ ಮಾಡಿದೀನಿ ಶಂಕರಾಂಬನ್ನ ಅಂತೇಳಿ ಶಂಖವನ್ನ ಕೈಯಲ್ಲಿ ತಗೊಂಡು ನನ್ ಮಗ ಕೈಯಲ್ಲಿ ಪೂಜೆ ಮಾಡಕ್ಕಂತ ಶಂಖ ತಗೊಂಡ. ನಂಗೆ ಆವಾಗ ಶಾಕ್ ಹೊಡೆದಂಗಾಯ್ತು. ಓ, ಹೋದ್ ವಾರ ಭಗವಂತ ನನ್ಗೆ ಇದನ್ನ ಹೇಳಿದ್ದ, ನಾ ಅರ್ಥ ಮಾಡ್ಕೊಳ್ಳಿಲ್ಲ, ಮೂರ್ಖಳು ಅಂತ ನಂಗೆ ಆವಾಗ ಅರ್ಥ ಆಯ್ತು. ಸೊ ಆಗ್ಲಿ, ಆ ಭಗವಂತ ಕೈಯಲ್ಲಿ ತಗೊಂಡಿದ್ದಾನಲ್ಲ ಅದು ತುಂಬಾ ದೊಡ್ಡದು. ಯಾಕೆಂದ್ರೆ ಎಲ್ರನ್ನು ಭಗವಂತ ಕೈಯಲ್ಲಿ ತಗೊಳಲ್ಲ. ಚತುರ್ಮುಖನಾಗಿರುವಂತ ಭಗವಂತ, ಚತುರ್ಭುಜನಾಗಿರುವಂತ ಭಗವಂತ ಬರೋದು ಅದು ವೈಕುಂಠವಾಸಿಗಳಿಗೆ ಮಾತ್ರ. ಅವರು ವೈಕುಂಠವಾಸಿಗಳು, ಹಾಗಾಗಿನೇ ಇಷ್ಟು ಜನರ ಮನಸ್ಸು ಹೃದಯ ಕದ್ದಿರೋದವ್ರು. ಆಗ್ಲಿ, ಆ ಚತುರ್ಭುಜರಾದಂತ ಆ ವಿಷ್ಣು ಲೋಕಕ್ಕೆ ಅವ್ರು ಹೋಗುವಂತಾಗ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಇಡೋಣ. ಸೊ ಎಲ್ಲರೂ ನಿಮ್ಮ ಟ್ರಿಬ್ಯೂಟ್ ಅನ್ನ. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹಾ, ಇದು ನಿನ್ನೆಯಿಂದ ಜಪ ಸ್ಟಾರ್ಟ್ ಮಾಡಿದ್ದೀರಾ ನೀವು ಕ್ಲಾಸ್? ಹೌದು, ನಿನ್ನೆದು ಕ್ಲಾಸ್ ಅಪ್ಲೋಡ್ ಮಾಡ್ತೇನೆ ನಾನು. ಹಾ, ನಂದು ಮಧ್ಯದಲ್ಲಿ ಕರೆಂಟ್ ಹೋಯ್ತು, ನೆಟ್ ಹೋಯ್ತು, ಹಾಗೆ ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ನಂಗೆ. ಬಟ್ ನಾನು ಸ್ಟಾರ್ಟ್ ಮಾಡಿ 108 ಕಂಪ್ಲೀಟ್ ಮಾಡಿದೆ. ಬಟ್ ನಂಗೆ ಅದು ಅಂದ್ರೆ ಮೇ ಬಿ ಹರಿಯಲ್ಲಿ ನಾನು ಮಾಡಿದೆ. ನಂಗೆ ಸೊ ಇಟ್ಸ್ ನಾಟ್ ಅಷ್ಟು ಸಮಾಧಾನ ಅನ್ಸ್ಲಿಲ್ಲ ನನಗೆ. ಸೊ ನಾನು ಮತ್ತೆ ಇನ್ನೊಮ್ಮೆ ಮಾಡ್ಕೊಡ್ತೇನೆ ಅಂತ. ಸರಿ ಸರಿ, ಈ ಕ್ಲಾಸ್ಗಳು ಅಪ್ಲೋಡ್ ಮಾಡ್ತೇನೆ, ಇದು ವೆರಿ ಇಂಪಾರ್ಟೆಂಟ್. ಸೊ ನಾವ್ ಇವತ್ ಮಾಡ್ಬೋದು, ಮರ್ತು ಹೋಗ್ಬೋದು, ಬಟ್ ತುಂಬಾ ಆತ್ಮಗಳಿಗೆ ಇದ್ರ ಅವಶ್ಯಕತೆ ಇರುತ್ತೆ. ಯಾರಿಗೆ ಯಾವಾಗ ಹೆಲ್ಪ್ ಆಗುತ್ತೆ ನಂಗೆ ಗೊತ್ತಿಲ್ಲ. ತುಂಬಾ ಜನ ನನ್ನ ಹಳೆ ವಿಡಿಯೋಗಳನ್ನ ನೋಡಿ ನನ್ಗೆ ಕಾಲ್ ಮಾಡಿದಾಗ ಅವರ ಒಂದು ಭಾವ ಆ ಕ್ಷಣಕ್ ನಂಗೆ ಅನ್ನಿಸ್ತು, ಓ ಭಗವಂತ ನನ್ನನ್ನ ಈ ತರ ಅವನ ಕೆಲ್ಸಗಳಿಗೋಸ್ಕರ ತಗೊಳ್ತಾ ಇದ್ದಾನೆ ಅಂದಾಗ, ಅದೇ ಹೇಳ್ತಾರಲ್ಲ ಇದಂ ಶರೀರಂ ಬೇರೆ ಒಂದು ಪರೋಪಕಾರ ನಿಮಿತ್ತಂ ಅಂತ ಹೇಳ್ತಾರಲ್ಲ, ಈ ಶರೀರ, ಈ ವಾಕ್ಯ, ಈ ಭಗವಂತನೊಂದು ಕೃಪೆ ಅಂತ ಅನ್ಕೊಳ್ತೀನಿ ನಾನು. ಸೊ ನಾನ್ ಬೇರೆಯವರಿಗೆ ಅವರ ಅಳುವು ಬರುವಂತ ಟೈಮ್ ಅಲ್ಲಿ ಸಮಾಧಾನ ಕೊಡುವಷ್ಟು ಶಕ್ತಿ ನನಗಿದೆ ಅಲ್ಲ, ಭಗವಂತ ನನ್ನ ಮೂಲಕ ಅವರಿಗೆ ಸಮಾಧಾನವನ್ನ ಕೊಡೋಕೆ ಸಾಧ್ಯ ಮಾಡ್ತಿದ್ದಾನೆ ಅಂದ್ರೆ ಅದು ಭಗವಂತನೊಂದು ಕೃಪೆ ಅಂತ ಅನ್ಕೊಳ್ತೀನಿ. ನಿಮ್ಗೆಲ್ರಿಗೂ ಆ ಭಗವಂತನ ಕೃಪೆ ಸದಾ ಇರ್ಲಿ. ಇನ್ಮೇಲೆ ನಾವೆಲ್ಲ ಒಂದು ರೌಂಡ್ ಆಗಿ ನೋಡ್ಕೊಳ್ಳೋಣ. ದಿನ ನೋಡ್ತಾ ಇರ್ತೀರಿ, ದಿನ 2-3 ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಮೇಡಮ್. ತುಂಬಾ ಧನ್ಯವಾದಗಳು ನಿಮ್ಗೆ.
ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ.